ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವರ್ತಕರು ಗ್ರಾಹಕರಿಗೆ ಉತ್ತಮ ಗುಣಾತ್ಮಕ ಸೇವೆಯನ್ನು ನೀಡಿದರೆ ಮಾತ್ರ ಮಾರುಕಟ್ಟೆಯಲ್ಲಿ ದೀರ್ಘಕಾಲ ನೆಲೆಸಿ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವಿಸಿ ಟ್ರಸ್ಟ್ನ ನಿರ್ದೇಶಕ ಎ ದಿನೇಶ್ ಹೇಳಿದರು. ನಗರದ ವರ್ತಕರ ಭವನದಲ್ಲಿ ನಡೆದ ವರ್ತಕರ ಸಂಘದ 60ನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವರ್ತಕ ಬಂಧುಗಳು ಸಮಾಜದಲ್ಲಿ ಕೆಲಸ ಕಾರ್ಯ ಮಾಡುವ ಜೊತೆಗೆ ತಾವು ಮಾಡುವ ವ್ಯವಹಾರದಲ್ಲಿ ಒಂದು ಭಾಗವನ್ನು ಸಾಮಾಜಿಕ ಸೇವೆಗೆ ಮೀಸಲಿಡಬೇಕು. ಸಂಘವು ಮತ್ತಷ್ಟು ಅಭಿವೃದ್ಧಿ ಹೊಂದಿ ಒಳ್ಳೆಯ ಕೆಲಸಗಳನ್ನು ಮಾಡುವಂತಾಗಲಿ ಎಂದು ಶುಭ ಕೋರಿದರು. ವರ್ತಕರು ದಿನನಿತ್ಯ ಕೆಲಸ ಕಾರ್ಯದಲ್ಲಿ ಅನಿವಾರ್ಯತೆ ಅಗತ್ಯ ಎನಿಸುವ ಎಲ್ಲ ಸಾಮಗ್ರಿಗಳನ್ನು ಮಾರಾಟ ವ್ಯವಸ್ಥೆ ವರ್ತಕರ ಮೂಲಕ ಪ್ರತಿನಿತ್ಯ ಕಾಣುತ್ತೇವೆ. ನಮ್ಮ ಬದುಕಿಗೆ ಅನಿವಾರ್ಯವಾಗಿ ವರ್ತಕರು ಇಂದು ಸಂಘವನ್ನು ಕಟ್ಟಿಕೊಂಡು ಸಂಘದ 60ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಉತ್ತಮ ಕೆಲಸವಾಗಿದೆ. ವರ್ಷಕ್ಕೊಂದು ಬಾರಿಯಾದರೂ ವಾರ್ಷಿಕೋತ್ಸವ ಮಾಡುವ ಮೂಲಕ ವರ್ತಕರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಸಂಭ್ರಮಾಚರಣೆ ಮಾಡುತ್ತಿರುವುದು ಶ್ಲಾಘನೀಯವಾದದ್ದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಮಾಜಿ ಸದಸ್ಯ ಆರ್ ಪ್ರದೀಪ್ ದೀಕ್ಷಿತ್ ಮಾತನಾಡಿ, ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಒಂದು ಕಡೆ 200 ವರ್ಷ ಪೂರೈಸಿದರೆ ಚಾಮರಾಜನಗರ ವರ್ತಕರ ಸಂಘವು 60 ವರ್ಷಗಳನ್ನು ಪೂರೈಸಿದೆ. ಸಂಘವು 1965ರಲ್ಲಿ ಪ್ರಾರಂಭವಾಗಿ ಚಾಮರಾಜೇಶ್ವರನ ಧರ್ಮಶಾಲೆಯಲ್ಲಿ ವರ್ತಕರು ಒಗ್ಗೂಡಿ ಸಭೆ ಮಾಡಿ ಹಂತ ಹಂತವಾಗಿ ಸಂಘಟನೆ ಮಾಡಿ 1967ರಲ್ಲಿ ಸಂಘ ನೋಂದಣಿಯಾಗಿದ್ದು ಚಾಮರಾಜನಗರದ ವರ್ತಕರು ಅನ್ನದಾತರು. ಏಕೆಂದರೆ ಮಹಾರಾಜರು ಚಾಮರಾಜೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಬೇಕಾದರೆ ಶೃಂಗೇರಿ ಗುರುಗಳ ಹತ್ತಿರ ಹೋಗ್ತಾರಂತೆ. ಹೋದಂತಹ ಸಂದರ್ಭದಲ್ಲಿ ನೀನು ಸ್ಥಾಪನೆ ಮಾಡಲಿಕ್ಕೆ ಅಂದುಕೊಂಡಿರುವ ಲಿಂಗ ಬೇಡ, ನನ್ನ ಹತ್ತಿರ ಒಂದು ಲಿಂಗ ಇದೆ, ಅದು ಹೆಚ್ಚಾಗಿ ಅನ್ನದಾನ ನಡೆಯಬೇಕು. ಯತಿಯಾಗಿ ಯೋಗಿಯಾಗಿ ನನ್ನಲ್ಲಿ ಆ ಶಕ್ತಿ ಇಲ್ಲ, ನೀನು ರಾಜನಾಗಿದ್ದೀಯಾ, ಅಂಥ ಶಕ್ತಿ ನಿನ್ನಲ್ಲಿ ಇದೆ. ಹಾಗಾಗಿ ಈ ಲಿಂಗವನ್ನು ತೆಗೆದುಕೊಂಡು ಹೋಗಿ ಹೆಚ್ಚಾಗಿ ಅನ್ನದಾನ ಮಾಡುವಂತೆ ಹೇಳಿದ್ದಾರೆ ಎಂದು ಹಿರಿಯರು ಹೇಳುತ್ತಾರೆ ಎಂದರು. ಪ್ರತಿಭಾ ಪುರಸ್ಕಾರ SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವರ್ತಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ವರ್ತಕರ ಸಂಘದ ಅಧ್ಯಕ್ಷ ಎನ್ ಶಂಕರ್ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ವರ್ತಕರ ಸಂಘದ ಗೌರವ ಕಾರ್ಯದರ್ಶಿ KS ಚಿದಾನಂದ್, ಗಣೇಶ್, ಉಪಾಧ್ಯಕ್ಷ ಎಂ ರಾಜಣ್ಣ, ಸಹ ಕಾರ್ಯದರ್ಶಿ ಎಂ ಕಮಲ್ರಾಜ್, ಖಜಾಂಚಿ HB ವಿಶ್ವಕುಮಾರ ಸ್ವಾಮಿ ಹಾಗೂ 2025-26ನೇ ಸಾಲಿನ ಕಾರ್ಯನಿರ್ವಾಹಕ ಮಂಡಳಿಯ ನಿರ್ದೇಶಕರು, ಮಾಜಿ ಅಧ್ಯಕ್ಷರು, ವರ್ತಕರು, ಕುಟುಂಬದವರು ಭಾಗವಹಿಸಿದರು. ವರದಿ ಹೊಮ್ಮನ ನಂಜುಂಡ ನಾಯಕ್. ಅವರ ಕೆಲಸ ಅನ್ನುವಂಥದ್ದು ಅವರನ್ನು ವಿಡಂಬನಾತ್ಮಕವಾಗಿ ಹೇಳುವಂಥದ್ದು, ಆದರೆ ವಾಸ್ತವವಾಗಿರುವಂಥದ್ದು ವ್ಯಾಪಾರದ ದ್ರವ್ಯ ಚಿಂತನೆ ಅಂತ. ವ್ಯಾಪಾರಿಗಳು ಏನು ಯೋಚನೆ ಮಾಡ್ತಾರೆ ಯಾವಾಗಲೂ ಅಂತ ಹೇಳಿದ್ರೆ, ಅಂಗಡಿನಲ್ಲಿ ಪದಾರ್ಥಗಳು ಯಥೇಚ್ಛವಾಗಿರಬೇಕು, ಜನಗಳಿಗೆ ಅದನ್ನು ಮುಗಿಸುವಂತಹ ಕೆಲಸವನ್ನ ಮಾಡಬೇಕು. ಅದಕ್ಕೆ ಪ್ರತಿಯಾಗಿ ಹಣವನ್ನು ಪಡೆದುಕೊಂಡು ಸಮಾಜಮುಖಿಯಾದ ಕೆಲಸವನ್ನು ಮಾಡೋದ್ರ ಮುಖಾಂತರ ಜನಕ್ಕೆ ದಾರಿದೀಪ ಆಗಬೇಕು ಅಂತ. ಬಹುಶಃ ಈ 60 ವಸಂತಗಳು 60 ಜ್ಯೋತಿಸ್ತಂಭಗಳನ್ನ ಚಾಮರಾಜನಗರದ ಜನತೆಗೆ, ಚಾಮರಾಜನಗರದ ಅಭಿವೃದ್ಧಿಗೆ ವರ್ತಕರ ಸಂಘ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಸಹ ಅತಿಶಯೋಕ್ತಿಯಲ್ಲ. ಹಾಗಾಗಿ ಈ ವರ್ತಕರ ಸಂಘ ಇನ್ನು ವರ್ಧಕ ಅಭಿವರ್ಧಕ ಅಂತೇಳಿ ಬರೀ ವ್ಯಾಪಾರದಲ್ಲಿ ಮಾತ್ರ ತೊಡಗುವಂತದ್ದಲ್ಲ, ಸೇವಾ ಚಿಂತನೆಗಳು ಈ ಒಂದು ಸಂಘದಲ್ಲಿದೆ. ಕೇವಲ ಒಂದು ಮಾದರಿ ಸಂಘ ಆಗಬೇಕು ಅಂತ ಹೇಳಿದ್ರೆ ಒಂದು ಮಾತಿದೆ, ಅಪಾರ ಭೂಮಿ. ಸಂಸ್ಕೃತ ಒಂದು ಸುಭಾಷಿತ ಬರ್ತದೆ, ಅಪಾರವಾದಂತಹ ಭೂಮಿ ಅನ್ನುವಂತಹ ಪದ. ವರ್ತಕರಾದ್ರೆ ವ್ಯಾಪಾರಿ, ಕೊಡೋದು ಮಾಡುವುದು ಇದೆಲ್ಲ ಅಂತ. ಆದ್ರೆ ವಾಸ್ತವವಾಗಿ ಇಲ್ಲಿ ಇರ್ತಕ್ಕಂತಹ ವರ್ತಕರಿದ್ದೀರಲ್ಲ, ನೀವೆಲ್ಲರೂ ಚಾಮರಾಜನಗರದ ಅನ್ನದಾತರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ. ಯಾಕೆ ಅನ್ನದಾತರು? ಬಹುಶಃ ನೋಡಿ ಎಷ್ಟು ಸಿಮಿಲಾರಿಟೀಸ್ಗಳು ನಮ್ಮ ಜೀವನದಲ್ಲಿ. ಅವರು ಚಾಮರಾಜನಗರ ವರ್ತಕ ಸಂಘ ಚಾಮರಾಜನಗರದ ಇತಿಹಾಸ ತಗೊಂಡ್ರೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಚಾಮರಾಜನಗರವನ್ನ ಮಹಾರಾಜರು ಸ್ಥಾಪನೆ ಮಾಡಬೇಕಾದ್ರೆ ಶೃಂಗೇರಿ ಜಗದ್ಗುರುಗಳ ಹತ್ರ ಹೋಗ್ತಾರಂತೆ. ಹೋದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನೀವು ಸ್ಥಾಪನೆ ಮಾಡಲಿಕ್ಕೆ ಅನುಕೂಲವಿರುವಂತಹ ದೇವಾಲಯದಲ್ಲಿ ನೀವೇನಂತಂದಿದ್ದೀರಾ ಆ ಲಿಂಗ ಬೇಡ, ನನ್ನ ಹತ್ರ ಒಂದು ರಥದ ಲಿಂಗ ಇದೆ, ಅದು ಯಥೇಚ್ಛವಾಗಿ ಅನ್ನದಾನ ನಡೀಬೇಕು. ಯತಿಯಾಗಿ ಯೋಗಿಯಾಗಿ ನನಗೆ ಆ ಶಕ್ತಿ ಇಲ್ಲ, ಹಾಗಾಗಿ ನೀವು ರಾಜನಾಗಿದ್ದೀಯಲ್ಲ, ರಾಜನಾಗಿರ್ತಕ್ಕಂಥದ್ರಿಂದ ನೀವು ಆ ಶಕ್ತಿ ನಿಮ್ಮಲ್ಲಿದೆ. ಹಾಗಾಗಿ ಈ ಧರ್ಮದಾನಿನ ನೀವು ಕೊಡ್ತೇನೆ, ಅದನ್ನು ತಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿ ಯಥೇಚ್ಛವಾಗಿ ಅನ್ನದಾನವನ್ನು ಮಾಡುವಂತ. ಹಾಗಾಗಿ ಚಾಮರಾಜನಗರದಲ್ಲಿ ಶಿವಕೂಟ ಅಂತ ಹೇಳಿ ಪ್ರಾರಂಭ ಆಗಿತ್ತು ಅಂತ ಹಿರಿಯರು ಹೇಳ್ತಾರೆ. ಅನೇಕ
ಶ್ರೀಯುತರು ಲಕ್ಕಯ್ಯ ಮತ್ತು ಶ್ರೀಮತಿ ಜಾನಕಿ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ 29 ವರ್ತಕರಾಗಿ ತಮ್ಮ ಗ್ರಾಹಕರು, ನಾವು ಯಾರು ಗ್ರಾಹಕರಿದ್ದೇವೆ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಅನಿವಾರ್ಯ ಅಗತ್ಯ ಎನಿಸುವಂತ ಎಲ್ಲ ಸಾಮಗ್ರಿಗಳನ್ನ ಮಾರಾಟ ಮಾಡುವಂತಹ ವ್ಯವಸ್ಥೆ ಈ ವರ್ತಕರ ಮೂಲಕ ನಾವು ಪ್ರತಿನಿತ್ಯದಲ್ಲಿ ಮಾಡ್ತಾ ಇದ್ದೇವೆ. ಇಂದ ನಮ್ಮ ಬದುಕಿಗೆ ಅನಿವಾರ್ಯವಾಗಿರುವಂತಹ ವರ್ತಕರು ಇವತ್ತು 60 ವರ್ಷಗಳಿಂದ ಇಂಥೊಂದು ಅದ್ಭುತವಾದ ಸಂಘವನ್ನ ಕಟ್ಟಿ ಇಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಿಗೆ ಏನೇ ಇಲ್ಲದಿದ್ದರೂ ಕೂಡ ವರ್ಷಕ್ಕೆ ಒಂದು ಬಾರಿ ಕುಟುಂಬಸ್ಥರೊಂದಿಗೆ ಸೇರಿ ಈ ಸಂಘದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿ ಆ ಮೂಲಕ ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇರುವುದು ಬಹಳ ಅದ್ಭುತವಾದ ಕೆಲಸ. ಅದಕ್ಕಾಗಿ 60 ವರ್ಷಗಳಿಂದ ಈ ವರ್ತಕರ ಸಂಘದ ವ್ಯವಸ್ಥೆಯನ್ನು ಯಾರು ಮುನ್ನಡೆಸಿಕೊಂಡು ಬಂದಿದ್ದಾರೋ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಇದು ಸ್ಪರ್ಧಾತ್ಮಕ ಯುಗ. ಈ ಯುಗದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಉಳಿದವರಿಗಿಲ್ಲ ಎಲ್ಲರಿಗಿಂತಲೂ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಮಾಡಿಕೊಂಡರೆ ಮತ್ತು ಗುಣಮಟ್ಟದ ಸೇವೆಗಳನ್ನು ಮಾಡಿಕೊಂಡರೆ ಮಾತ್ರ ನಮಗೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯ. ಆದ್ರಿಂದ ಇಲ್ಲಿ ಇರುವಂತಹ ಎಲ್ಲ ವರ್ತಕ ಬಂಧುಗಳು ಏನು ತಂಡವಾಗಿ ಈ ವ್ಯವಸ್ಥಿತ ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಜೊತೆಗೆ ನಾವು ಮಾಡುವ ವ್ಯವಹಾರದಲ್ಲಿ ಒಂದು ಭಾಗ ಸಾಮಾಜಿಕ ಸೇವೆಗೂ ಕೂಡ ಮೀಸಲಾಗಿರಬೇಕು ಅನ್ನುವಂತ ವ್ಯವಸ್ಥೆಯನ್ನ ಕಂಡುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನೀವೆಲ್ಲರ ಜೊತೆಗೂಡಿ ಇಂಥದ್ದು ಅದ್ಭುತವಾದ ಸಂಘವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಈ ಸಂಘಕ್ಕೆ ಮತ್ತಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ, ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಮನಸ್ಸು, ಒಳ್ಳೆಯ ಆರೋಗ್ಯ ನಿಮಗೆಲ್ಲರಿಗೂ ಇರಲಿ ಅನ್ನುವಂಥ ಮಾತನ್ನು ಹೇಳ್ಕೊಂಡು, ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಂಕ ಪಡೆದು ಮುಂದಿನ ತರಗತಿಗಳಿಗೆ ಬೇರೆ ಹೊಂದಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಗೌರವಿಸಿರುವುದು ನಿಜವಾಗಿ ಒಂದು ಶ್ಲಾಘನೀಯ ಕೆಲಸ. ಯಾವುದೇ ವ್ಯಕ್ತಿ ತಾನು ಮಾಡುವ ಕೆಲಸದಲ್ಲಿ ಇರುವಾಗಲೇ ಅವನಿಗೆ ಗೌರವಗಳು ಸಿಕ್ಕರೆ, ಅವನಿಗೆ ಅವನ ಕೆಲಸಕ್ಕೆ ಒಂದು ಪ್ರತಿಭಾ ಪುರಸ್ಕಾರಗಳು ಸಿಕ್ಕರೆ ಅವನು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಮತ್ತು ಆ ಕೆಲಸದಲ್ಲಿ ಇನ್ನಷ್ಟು ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿಕೊಳ್ಳಿಕ್ಕೆ ಒಂದು ದೊಡ್ಡ ಅವನಿಗೆ ಸಹಕಾರ ಸಿಕ್ಕಂಗಾಗುತ್ತೆ. ಆ ಮೂಲಕ ಇವತ್ತು ಈ ವರ್ತಕರ ಸಂಘ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇರುವುದು ಅತ್ಯಂತ ಶ್ಲಾಘನೀಯ ಕೆಲಸ. ಈ ವರ್ತಕರ ಸಂಘ ಇನ್ನಷ್ಟು ಅದ್ಭುತವಾಗಿ ಬೆಳಗಲಿ. ಇಲ್ಲಿ ಯಾರೆಲ್ಲ ನೀವು ಸದಸ್ಯರಾಗಿದ್ದೀರೋ, ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯವೇ ಸಿಗಲಿ ಅನ್ನುವಂತ ಸದಾಶಯದ ಒಂದು ನುಡಿಯನ್ನು ಆಡುತ್ತಾ ಈ ಕಾರ್ಯಕ್ರಮದ ಭಾಗವಹಿಸಿದಂತ ಶ್ರೀಯುತ ದಿನೇಶ್ ಎ ರವರು, ಇವರು ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಈ ಯೋಜನೆ DC ಚಾಮರಾಜನಗರ ಹಾಗೂ